ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಾವಿನಕಾಯಿ ಸೀಸನ್ ಬರ್ತಿದ್ದಾಗೆ ಪ್ರತಿಯೊಬ್ಬರು ಅಂದ್ಕೊಳ್ಳೋದೇನಪ್ಪ ಅಂತಂದರೆ ಮನೆಯಲ್ಲೇ ಉಪ್ಪಿನಕಾಯಿ ಹಾಕಿಡಬೇಕಪ್ಪ ಅಂತ. ಯಾಕಂದರೆ ಊಟ ಎಷ್ಟೇ ರುಚಿ ಇರಲಿ ಅದ್ರ ಜೊತೆ ಉಪ್ಪಿನಕಾಯಿ ನೆಂಚ್ಕೊಂಡ್ರೆ ಆ ಊಟದ ರುಚಿನೇ ಬೇರೆ. ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿನ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು 5 ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಹುಳಿ ಮಾವಿನಕಾಯಿ ತೊಗೋಬೇಕು. ಇದನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಡ್ರೈ ಮಾಡಿ ಇಟ್ಕೋತೀನಿ. ಯಾಕಂದರೆ ಮಾವಿನಕಾಯಲ್ಲಿ ತೇವಾಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ. ಈಗ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೋತೀನಿ. ನೀವು ಚಾಕುಲ್ ಬೇಕಾದರೂ ಕಟ್ ಮಾಡ್ಕೋಬೋದು, ಹಿಲ್ಗೆ ಮಣ್ಣಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟೇಬಲ್ ಇದೆ ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಮಾವಿನಕಾಯಿನೂ ಕಟ್ ಮಾಡಿ ಇಟ್ಕೊಂಡಾಗಿದೆ. ಈಗ ಒಂದು ಜಾಡಿ ತಗೊಂಡು ಮಾವಿನಕಾಯಿ ಜೊತೆಗೆ ಸ್ವಲ್ಪ ಹರಳುಪ್ಪನ್ನ ಹಾಕಿ ಒಂದು ದಿನ ಹಾಗೆ ಮುಚ್ಚಿಡಬೇಕು. ಇದರಿಂದ ಮಾವಿನಕಾಯಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಇಲ್ಲಿ ನಾನು 5 ಮೀಡಿಯಮ್ ಸೈಜ್ ಮಾವಿನಕಾಯಿಗೆ ಒಂದು 50 ಗ್ರಾಮಷ್ಟು ಹರಳುಪ್ಪನ್ನ ತೊಗೊಂಡಿದ್ದೀನಿ. ಆಗಿನ ಕಾಲದಲ್ಲೆಲ್ಲ ಉಪ್ಪಿನಕಾಯಿ ಹಾಕೋಕ್ಕೆ ಜಾಡಿನ ಬಳಸ್ತಿದ್ರು. ಯಾಕಂದರೆ ಉಪ್ಪಿನಕಾಯಿ ಇದರಲ್ಲಿ ಎಷ್ಟೇ ದಿನ ಇಟ್ಟರು ಬೇಗ ಕೆಡಲ್ಲ ಅಂತ. ನಿಮ್ಮ ಮನೇಲಿ ಜಾಡಿ ಇಲ್ಲ ಅಂತ ಅಂದರೆ ಗಾಜನ್ ಬಾಟ್ಲನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ಉಪ್ಪಿನಕಾಯಿ ಬೇಗ ಕೆಡಲ್ಲ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ, ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ. ಮೆಂತ್ಯ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳಿ. ಜೀರಿಗೆ ಸ್ವಲ್ಪ ಬೆಚ್ಚಗಾದಮೇಲೆ 1 ಟೇಬಲ್ ಸ್ಪೂನಷ್ಟು ಹಸಿ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಇರೋದ್ರಿಂದ ಅದರಲ್ಲೇ ಸ್ವಲ್ಪ ಬೆಚ್ಚಗಾದರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಒಣಮೆಣಸಿನ್ಕಾಯಿ ಜೊತೆಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಹಸಿ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು. ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ. ಉಪ್ಪಿನಕಾಯಿಗೆ ಖಾರ ರೆಡಿಯಾಗಿದೆ. ಇವಾಗ ನೆನ್ನೆನೆ ಹರಳುಪ್ಪೆಲ್ಲ ಹಾಕಿ ಇಟ್ಕೊಂಡಿರುವಂಥ ಮಾವಿನಕಾಯಿನ ಒಂದು ಪಾತ್ರೆಗೆ ಹಾಕೋತೀನಿ. ಆಮೇಲೆ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ಅರ್ಧ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕಿ ಕಾಯಿಸಿ ಇಟ್ಕೊಂಡಿದ್ದೆ. ಆ ಎಣ್ಣೆ ಆರಿದ ಮೇಲೆ ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಎಣ್ಣೆನೇ ಹಾಕಿದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಆದಷ್ಟು ಎಣ್ಣೆ ಆರಿದ ಮೇಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಗುಂಟೂರು ಮತ್ತು ಬ್ಯಾಡಗಿ 2 ಮಿಕ್ಸ್ ತೊಗೊಂಡಿದ್ದೀನಿ. 2 ಸೇರಿ ಒಂದು 50 ಗ್ರಾಮಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡ್ರೆ 5 ಮೀಡಿಯಮ್ ಸೈಜ್ ಮಾವಿನಕಾಯಿಗೆ ಖಾರ ಕರೆಕ್ಟಾಗಿ ಆಗುತ್ತೆ. ಹಾಗೆ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪಿನಕಾಯಿಗೆ ಉಪ್ಪು ಖಾರ 2 ಕರೆಕ್ಟಾಗಿರಬೇಕು. ಖಾರ ಹಾಕಿದ ಮೇಲೆ ಉಪ್ಪೇನಾದರೂ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮತ್ತೆ ಜಾಡಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಉಪ್ಪಿನಕಾಯಿ 5-6 ತಿಂಗಳಾದರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.